ಸ್ಪೈಡರ್-ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಅಂತೂ ಮೂವಿ ರಿಲೀಸ್ ಆಗಿದೆ. ಕ್ವಶ್ಚನ್ ಏನಂದರೆ, ಮಾರ್ವೆಲ್ ಅಫಿಷಿಯಲಿ ಕಮ್ ಬ್ಯಾಕ್ ಕೊಟ್ಟಿದ್ಯಾ? ಯಾಕೆ ಇವರು ಪರ್ಫೆಕ್ಟ್ ಸ್ಪೈಡರ್-ಮ್ಯಾನ್ ಅನ್ನೋದಕ್ಕೆ ಟಾಮ್ ಹಾಲೆಂಡ್ ಜಸ್ಟಿಸ್ ಪ್ರೂವ್ ಮಾಡಿದಾರಾ? ಟಾಮ್ ಹಾಲೆಂಡ್ ಪರ್ಫಾರ್ಮೆನ್ಸ್ ಹೇಗಿದೆ? ಸ್ಪಾಯ್ಲರ್ ಫ್ರೀ ರಿವ್ಯೂ ಇದು, ಸೊ ಟೆನ್ಷನ್ ಬೇಡ, ಬನ್ನಿ ಕಂಪ್ಲೀಟ್ ರಿವ್ಯೂ ಮಾಡೋಣ. ತಲೆಯಲ್ಲಿ ಅನಿಸಿದ್ದು ಮನ್ಸಿಗೆ ಬಂದಿದ್ದು ಮಾತಾಡೋ ಮಾತು ನಂಗೆ ಅನಿಸಿದ್ದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಫಸ್ಟ್ ಇಂಪ್ರೆಷನ್ ಬಗ್ಗೆ ಬರೋದಾದರೆ, ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳಬೇಕು. ಬ್ರ್ಯಾಂಡ್ ನ್ಯೂ ಡೇ ನಾರ್ಮಲ್ ಸೂಪರ್ ಹೀರೋ ಮೂವಿ ಅಲ್ಲ. ಈ ಮೂವಿ ಆ್ಯಕ್ಷನ್ಗಿಂತ ಎಮೋಷ್ನಲ್ ಜರ್ನಿ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ. ಸ್ಪೈಡರ್-ಮ್ಯಾನ್ ನೋ ವೇ ಹೋಮ್ ಕ್ಲೈಮ್ಯಾಕ್ಸ್ ನಂತರ ಪೀಟರ್ ಪಾರ್ಕರ್ ಲೈಫ್ ಕಂಪ್ಲೀಟ್ ಚೇಂಜ್ ಆಗಿದೆ. ಅವನು ಈಗ ಯಾರಿಗೂ ನೆನಪಿಲ್ಲ. ನಾರ್ಮಲಿ ಮಾರ್ವೆಲ್ ಮೂವೀಸ್ ಅಂದರೆ ವರ್ಲ್ಡ್ ಎಂಡಿಂಗ್ ಥ್ರೆಟ್, ಮಲ್ಟಿವರ್ಸ್, ಏಲಿಯನ್ಸ್, ಹ್ಯೂಜ್ CGI ಬ್ಯಾಟಲ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಈ ಸಿನಿಮಾ ಆ ರೂಟ್ಗೆ ಹೋಗಿಲ್ಲ. ಬದಲಾಗಿ ಡೈರೆಕ್ಟರ್ ಪೀಟರ್ ಪಾರ್ಕರ್ನ ಪರ್ಸ್ನಲ್ ಲೈಫ್ ಮೇಲೆ ಫೋಕಸ್ ಮಾಡಿದ್ದಾರೆ. ಹಾನೆಸ್ಟ್ಲಿ ಇದು ಮೂವಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿರುತ್ತೆ. ಇನ್ನು ಟಾಮ್ ಹಾಲೆಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಬರೋದಾದರೆ, ಇದು ಪ್ರಾಬಬ್ಲಿ ಅವರ ಬೆಸ್ಟ್ ಸ್ಪೈಡರ್-ಮ್ಯಾನ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರೀವಿಯಸ್ ಮೂವಿಗಳಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ಫನ್ನಿ ಟೀನೇಜರ್ ಫೀಲ್ ಜಾಸ್ತಿ ಇತ್ತು. ಬಟ್ ಇಲ್ಲಿ ಅವರ ಮೆಚೂರ್ ಪರ್ಫಾರ್ಮೆನ್ಸ್ ಕಾಣಿಸುತ್ತೆ. ಎಷ್ಟೋ ಸೀಕ್ವೆನ್ಸ್ಗಳಲ್ಲಿ ಸ್ಮೈಲ್ ಮಾಡಿದ್ರೂ ಅವನ ಫೇಸಲ್ಲಿ ಪೇಯ್ನ್ ಕಾಣಿಸುತ್ತೆ. ಜೋಕ್ಸ್ ಮಾಡಿದ್ರೂ ಅದರೊಳಗಿರೋ ಲೋನ್ಲಿನೆಸ್ ಕಾಣಿಸುತ್ತೆ. ಈ ಮೂವಿ ನೋಡಿದ್ಮೇಲೆ ಟಾಮ್ ಹಾಲೆಂಡ್ ಬರೀ ಸ್ಪೈಡರ್-ಮ್ಯಾನ್ ಆಗಿ ಅಲ್ಲ, ಪೀಟರ್ ಪಾರ್ಕರ್ ಆಗಿ ನಿಮಗೆ ಜಾಸ್ತಿ ಕನೆಕ್ಟ್ ಆಗ್ತಾರೆ. ಸ್ಟೋರಿ ಸಿಂಪಲ್ ಅನ್ಬೋದು, ಬಟ್ ಎಮೋಷ್ನಲ್ ಇಂಪ್ಯಾಕ್ಟ್ ತುಂಬ ಸ್ಟ್ರಾಂಗ್ ಆಗಿದೆ. ಇನ್ನು ಡೈರೆಕ್ಟರ್ ಕಡೆ ಬರೋದಾದರೆ, ಡೆಸ್ಟಿನ್ ಡೇನಿಯಲ್ ಕ್ರೆಟನ್ ರಿಯಲಿ ಹೀ ಡಿಸರ್ವ್ಸ್ ದ ಅಪ್ರಿಸಿಯೇಷನ್. ಅವರು ಸೂಪರ್ ಹೀರೋ ಸಿನಿಮಾ ಅಂದರೆ ಬರೀ ಆ್ಯಕ್ಷನ್ ಮಾತ್ರ ಅಲ್ಲ, ಫೀಲಿಂಗ್ಸ್ ಕೂಡ ಇಂಪಾರ್ಟೆಂಟ್ ಅಂತ ಪ್ರೂವ್ ಮಾಡಿದ್ದಾರೆ. ಇನ್ನು ಆ್ಯಕ್ಷನ್ ಸೀಕ್ವೆನ್ಸ್ ತುಂಬ ಯೂನಿಕ್ ಆಗಿದೆ. ವೆಬ್ ಸ್ವಿಂಗಿಂಗ್ ಸೀನ್ಸ್, ವಾವ್, ಥಿಯೇಟ್ರಲ್ಲಿ ಗೂಸ್ ಬಂಪ್ಸ್ ಗ್ಯಾರಂಟಿ. ಕ್ಯಾಮ್ರಾ ಮೂಮೆಂಟ್ಸ್, ನ್ಯೂಯಾರ್ಕ್ ವಿಜುವಲ್ಸ್, ಆ್ಯಕ್ಷನ್ ಕೊರಿಯೋಗ್ರಫಿ, ಎವ್ರಿಥಿಂಗ್ ಫ್ರೆಶ್ ಫೀಲ್ ಕೊಡುತ್ತೆ. ಆ್ಯಸ್ ಅ ಸ್ಪೈಡರ್-ಮ್ಯಾನ್ ಫ್ಯಾನ್ ಆಗಿ 3D ನೋಡಿದ್ದು ಒಂದೊಳ್ಳೆ ಮಜಾ ಕೊಡ್ತು. ಇನ್ನು ಕಾಸ್ಟ್ ಬಗ್ಗೆ ಬರೋದಾದರೆ, ಝೆಂಡಯ ಮತ್ತು MJ ರೋರಲ್ಲಿ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಅವರು ಸ್ಕ್ರೀನ್ ಮೇಲೆ ಬಂದ ತಕ್ಷಣ ಎಮೋಷ್ನಲ್ ಕನೆಕ್ಷನ್ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ. ಪೀಟರ್ ಆ್ಯಂಡ್ MJ ಕಾನ್ವರ್ಸೇಷನ್ ತುಂಬ ನ್ಯಾಚುರಲ್ ಫೀಲ್ ಕೊಡುತ್ತೆ. ಡೈಲಾಗ್ಸ್ಗಿಂತ ಸೈಲೆನ್ಸ್ ಸೀನ್ಸ್ ತುಂಬ ಪವರ್ಫುಲ್ ಆಗಿದೆ. ಜೇಕಬ್ ಬಟಲನ್ ಮತ್ತು ನೆಡ್ ರೋಲಲ್ಲಿ ಬಂದಿದ್ದಾರೆ. ಸ್ಕ್ರೀನ್ ಟೈಮ್ ಸ್ವಲ್ಪ ಕಮ್ಮಿ ಇದ್ರೂ ಅವರು ಬರುವಾಗ ಒಂದು ಫನ್ ಫ್ಯಾಕ್ಟರ್ ಇನ್ಕ್ರೀಸ್ ಆಗುತ್ತೆ. ಸ್ಯಾಡಿ ಸಿಂಕ್ ಅವರ ಹೊಸ ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇನಿಷಿಯಲಿ ಮಿಸ್ಟ್ರಿ ಕ್ರಿಯೇಟ್ ಮಾಡಿ ಸ್ಲೋಲಿ ಆಡಿಯನ್ಸ್ನ ಇಂಟ್ರೆಸ್ಟ್ ಬಿಲ್ಡ್ ಮಾಡ್ತಾರೆ. ಜಾನ್ ಬರ್ತಾಲ್ ಅವರ ಸೀನ್ ಪನಿಷರ್ ಆಗಿ ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ. ಸ್ಪೈಡರ್-ಮ್ಯಾನ್ ಮಾರಲ್ ವ್ಯಾಲ್ಯೂಸ್ ಮತ್ತು ಪನಿಷರ್ ರೂತ್ಲೆಸ್ ಆ್ಯಟಿಟ್ಯೂಡ್ ಕೊಲೈಡ್ ಆಗುವ ಸೀನ್ಸ್ ತುಂಬ ಎಂಟರ್ಟೈನಿಂಗ್ ಆಗಿದೆ. ಇವರ ಕೆಮಿಸ್ಟ್ರಿ ಫ್ಯೂಚರ್ ಮಾರ್ವೆಲ್ ಪ್ರಾಜೆಕ್ಟ್ಸ್ಗೆ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಓವರಾಲ್ ಹೇಳಬೇಕಂದ್ರೆ, ಬ್ರೂಸ್ ಬ್ಯಾನರ್ ಕ್ಯಾರೆಕ್ಟರ್ ಪೀಟರ್ ಪಾರ್ಕರ್ ಗ್ರೋತ್ಗೆ ಸಪೋರ್ಟ್ ಮಾಡುತ್ತೆ. MCU ಫ್ಯೂಚರ್ ಸೆಟಪ್ಗೆ ಕೂಡ ಅವರ ರೋಲ್ ಇಂಪಾರ್ಟೆಂಟ್ ಫೀಲ್ ಕೊಡುತ್ತೆ. ಹಲ್ಕ್ಗೆ ಸ್ಕ್ರೀನ್ ಟೈಮ್ ತುಂಬ ದೊಡ್ಡದಲ್ಲ, ಆದರೆ ಬಂದ ಪ್ರತಿ ಸೀನ್ ಕೂಡ ಇಂಪ್ಯಾಕ್ಟ್ ಕೊಟ್ಟಿದ್ದಾರೆ. ರನ್ ಟೈಮ್ 2 hours 25 minutes ಇದ್ರೂ ಮೂವಿ ಬೋರ್ ಕೊಡೋಲ್ಲ. ಫ್ಯೂ ಪೋರ್ಷನ್ಸ್ ಸ್ವಲ್ಪ ಪ್ರೆಡಿಕ್ಟಬಲ್ ಅನಿಸ್ಬೋದು, ಬಟ್ ಓವರ್ ಆಲ್ ಪೇಸಿಂಗ್ ಮೇಂಟೈನ್ ಮಾಡಿದ್ದಾರೆ. ಇನ್ನು ಮೂವಿ ಪಾಸಿಟಿವ್ ಇಷ್ಟ ಆದ ಪಾಯಿಂಟ್ಸ್ ಹೇಳೋದಾದರೆ, ಟಾಮ್ ಹಾಲೆಂಡ್ ಪರ್ಫಾರ್ಮೆನ್ಸ್, ಎಮೋಷ್ನಲ್ ಸ್ಟೋರಿ ಟೆಲ್ಲಿಂಗ್, ಪ್ರಾಕ್ಟಿಕಲ್ ಆ್ಯಕ್ಷನ್ ಸೀಕ್ವೆನ್ಸ್, ಸ್ಪೈಡರ್-ಮ್ಯಾನ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಪನಿಷರ್ ಇಂಟರಾಕ್ಷನ್ಸ್, ಸ್ಟ್ರಾಂಗ್ ಕ್ಲೈಮ್ಯಾಕ್ಸ್ ಮತ್ತು ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಕೊಟ್ಟಿದ್ದಾರೆ. ಇನ್ನು ನೆಗೆಟಿವ್ಸ್ ಬಗ್ಗೆ ಬರೋದಾದರೆ, ಸ್ವಲ್ಪ ಕಮ್ಮಿ, ಫ್ಯೂ ಎಮೋಷ್ನಲ್ ಟ್ವಿಸ್ಟ್ ಗೆಸ್ ಮಾಡ್ಬೋದು, ಆದರೆ ಇದು ಮೂವಿ ಎಕ್ಸ್ಪೀರಿಯನ್ಸ್ನ ಡ್ಯಾಮೇಜ್ ಮಾಡಲ್ಲ. ಓವರ್ ಆಲ್ ಅಲ್ಲ, ನಂಗನ್ಸಿದ್ದು ಹೇಳೋದಾದರೆ, ಈ ಸಿನಿಮಾ ಸಿಟಿ ಸೇವ್ ಮಾಡೋದ್ರ ಬಗ್ಗೆ ಅಲ್ಲ, ರೆಸ್ಪಾನ್ಸಿಬಿಲಿಟಿ, ಸ್ಯಾಕ್ರಿಫೈಸ್, ಹೋಪ್ ಮತ್ತು ಲೈಫ್ ಎಷ್ಟೇ ಕಷ್ಟ ಇದ್ರೂ ಫೇಸ್ ಮಾಡಿ ನಿಲ್ಲೋದು ಹೇಗೆ ಅನ್ನೋದು ತೋರಿಸಿದ್ದಾರೆ. ಇನ್ನು ಲಾಸ್ಟ್ ಕ್ರೆಡಿಟ್ಸ್ ಆದಮೇಲೆ ಒಂದು ಕ್ವಶನ್ ಮೈಂಡಲ್ಲಿ ಬರುತ್ತೆ. ಪೀಟರ್ ಪಾರ್ಕರ್ಗೆ ಫೈನಲಿ ಹ್ಯಾಪಿ ಎಂಡಿಂಗ್ ಸಿಗುತ್ತಾ? ಮಿಸಸ್ ಸ್ಪೈಡರ್-ಮ್ಯಾನ್ ಬರ್ತಾರಾ? ಅದಕ್ಕೆ ಆನ್ಸರ್ ಮೂವಿ ನೋಡಿ ಡಿಸ್ಕವರ್ ಮಾಡಿ. ಸ್ಪಾಯ್ಲರ್ಸ್ ಇಲ್ಲ, ಬಟ್ ಎಂಡ್ ಕ್ರೆಡಿಟ್ಸ್ ಮಾತ್ರ ಮಿಸ್ ಮಾಡಬೇಡಿ. ಸೊ ನಿಮಗೆ ಈ ಮೂವಿ ಹೇಗನ್ನಿಸ್ತು? ಯಾವ ಸ್ಪೈಡರ್-ಮ್ಯಾನ್ ನಿಮ್ಗೆ ಇಷ್ಟ? ಈ ಮೂವಿಯಲ್ಲಿ ನಿಮ್ಗೆ ಯಾವ್ದಾದ್ರು ಸೀನ್ಸ್ ಇಷ್ಟ ಆದರೆ ಅದನ್ನು ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಥರ ರಿವ್ಯೂಸ್ಗಳು ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಣಿಕಂಠ.